ಕೋಚಿಂಗ್ ಸೆಂಟರ್ನಲ್ಲೇ ಆಗಿರ್ತಕ್ಕಂಥ ದೋಷಪೂರಿತ ಆಹಾರ ಸೇವನೆ ಮಾಡಿ ಮಕ್ಕಳು ಏನು ಆಸ್ಪತ್ರೆಗೆ ದಾಖಲಾಗಿದ್ದು ಅವು ಮಕ್ಕಳು ಗುಣಮುಖರಾಗಿ ಅವರವರ ಮನೆಗಳಿಗೆ ತೆರಳುತ್ತಾರೆ. ತತ್ಸಂಬಂಧ ಇದೇನು ನ್ಯೂಸ್ ಆಗಿತ್ತು, ಆ ನ್ಯೂಸಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ಮಾನ್ಯ ಇಲಾಖೆಯ ಸಹ ನಿರ್ದೇಶಕರು ಮತ್ತು ಉಪನಿರ್ದೇಶಕರು ಬಾಗಲಕೋಟೆ ಮತ್ತು ನಾವು 3 ಜನ ಸೇರಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿತ್ತು. ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ, ಇಡೀ ಜಿಲ್ಲೆಯಲ್ಲಿ ಯಾವೆಲ್ಲ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳು ನಡೀತಾ ಇದ್ದಾವೆ ಅವುಗಳನ್ನು ತತ್ಕ್ಷಣದಿಂದಲೇ ಬಂದ್ ಮಾಡಲು ಆದೇಶ ಹೊರಡಿಸಲಾಗಿದೆ. ಅದರ ಜೊತೆಗೆ ಈಗಾಗಲೇ ಏನು ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ನಲ್ಲಿ ಆಗಿರ್ತಕ್ಕಂಥ ಒಂದು ಅವಘಡವನ್ನು ಪರಿಗಣಿಸಿ ಅಲ್ಲಿಯೂ ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕಳಿಸಿಕೊಡಲಾಗಿದೆ ಮನೆಗಳಿಗೆ. ಮತ್ತು ಅದನ್ನು ಈಗ ಸೆಂಟ್ರನ್ನು ನಾವು ಈಗಾಗಲೇ ಕ್ಲೋಸ್ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿ ಈಗ ಕೋಚಿಂಗ್ ಸೆಂಟರ್ ನಡೀತಾ ಇಲ್ಲ. ಉಳಿದ ಕೋಚಿಂಗ್ ಸೆಂಟರ್ಗೆ ಸಂಬಂಧಪಟ್ಟಂತೆ ನಾವು ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ತಂಡಗಳನ್ನು ರಚನೆ ಮಾಡಿ ಅವುಗಳ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಮತ್ತು ಯಾವುದೇ ರೀತಿ ಮಕ್ಕಳು ಕೂಡ ಶಾಲಾ ಅವಧಿಯಲ್ಲಿ ಯಾವುದೇ ಕೋಚಿಂಗ್ ಸೆಂಟ್ರಕ್ಕೆ ಕಳಿಸಿ ಕೊಡದೇ ಇದ್ದ ಹಾಗೆ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಕೂಡ ನಾವು ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆ ನಿಟ್ಟಿನಲ್ಲಿ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಾವು ಒಂದು ಕ್ರಮವನ್ನು ವಹಿಸ್ತೀವಿ ಅಂತಕ್ಕಂಥದ್ದು ಕ್ರಮ. ಪ್ರಕರಣ ದಾಖಲಾಗಿಲ್ಲ, ಬಟ್ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಅವ್ರ ವಿರುದ್ಧ ದೂರನ್ನು ದಾಖಲು ಮಾಡಿದ್ದೇವೆ. ಪೊಲೀಸ್ ಸ್ಟೇಷನ್ನಲ್ಲಿ ಅದರ ಬಗ್ಗೆ ಏನು ಕ್ರಮ ಆಗಬೇಕು. ಬನಟ್ಟಿ, ತೇರದಾಳ್, ಜಮಖಂಡಿ 3 ತಾಲೂಕು ಕೂಡಿ ಒಂದೇ ಕಚೇರಿ ಇರ್ತದೆ. ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ 3 ಕಂದಾಯ ತಾಲೂಕಿನಲ್ಲಿ ಒಟ್ಟು 28 ಇದ್ದಾವೆ.